ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನಮ್ಮ ಏರಿಯಾದಲ್ಲಿ ಗ್ರಾಮ ದೇವತೆದು ವಾರ್ಷಿಕೋತ್ಸವ ಪೂಜೆ ಇತ್ತು. ಸೊ ನಾವು ಎಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಎಲ್ಲರೂ ಹೋಗಿದ್ದೀವಿ. ಸ್ವಲ್ಪ ಜನ ಬಂದಿದ್ದಾರೆ, ಸ್ವಲ್ಪ ಜನ ಬಂದಿಲ್ಲ. ಸೊ ಆದರೆ ನಾವು ಹೋಗಿದ್ದೀವಿ, ಕರೆದಿದ್ರು, ಇನ್ವೈಟ್ ಮಾಡಿದರು. ಸೊ ನಮ್ಮ ಹಸ್ಬೆಂಡು ಹಾಗೆ ನನ್ನ ಮಕ್ಕಳು ನಾವೆಲ್ಲರೂ ಹೋಗಿದ್ವಿ. ಸೊ ಅಲ್ಲೇ ನಮ್ಮ ಮೈದ್ನ ಅವ್ರ ವೈಫು ಮಕ್ಕಳು ಎಲ್ಲ ಅಲ್ಲೇ ಇದ್ದರು. ಅಲ್ಲೆಲ್ಲ ಈ ಥರ ಪೂಜೆ ಮಾಡಿದರು ನೋಡಿ. ಬೆಳಗ್ಗೆ ಎಲ್ಲ ತುಂಬ ಆ ಬಿಂದಿಗೆಗಳೆಲ್ಲ ಹೋಗಿ ಕಳಸ ಎಲ್ಲ ಇತ್ತು, ಕಳಸ ಹೊತ್ಕೊಂಡು ಹೋಗೋದು ಎಲ್ಲ ಇತ್ತು, ಪೂಜೆ ಎಲ್ಲ ಇತ್ತು. ಸೊ ನಾವು ಆ ಟೈಮಲ್ಲೆಲ್ಲ ಹೋಗೋಕ್ಕಾಗಿಲ್ಲ. ಪೂಜೆ ಹೋಮಗಳೆಲ್ಲ ಇದ್ದರೂ ಕೂಡ ನಾನು ಆ ಟೈಮೆಲ್ಲ ಹೋಗೋಕ್ಕಾಗಿಲ್ಲ. ಸೊ ಹಾಗಾಗಿ ಲೇಟಾಗಿ ಬಂದಿದ್ದೀವಿ ಅಂತ ಲೇಟಾಗಿ ಬಂದಿದ್ದೀರಾ ಅಂತ ಎಲ್ಲ ಇದು ಮಾಡಿದ್ರು. ಪರವಾಗಿಲ್ಲ, ಯಾವಾಗಾದರೆ ದೇವರ ದರ್ಶನ ಮಾಡುವಾಗ ಇಂಪಾರ್ಟೆಂಟ್ ಆಗಿರುತ್ತಲ್ವ. ಸೊ ಆಮೇಲೆ ನಾವು ಸಂಜೆ ನೈಟಲ್ಲಿ ಹೋಗಿ ಪೂಜೆ ಮಾಡಿಸಿ, ಹಾಗೆ ದೇವರಿಗೆ ವರ್ಷಕ್ಕೊಂದ್ಸರಿ ಪೂಜೆ ಅಲ್ವಾ, ಅಂದರೆ ಈ ಥರ ಉತ್ಸವಗಳೆಲ್ಲ ವರ್ಷಕ್ಕೊಂದ್ಸರಿ ಮಾಡ್ತಾರೆ. ಸೊ ಹಾಗಾಗಿ ನಾನು ದೇವರಿಗೆ ಸೀರೆ ಎಲ್ಲ ತೊಗೊಂಡೋಗಿದ್ದೆ. ಸೀರೆ, ಹಣ್ಣು, ಕಾಯಿ ಎಲ್ಲ ತೊಗೊಂಡೋಗಿ ಸೀರೆ ಎಲ್ಲ ದೇವರಿಗೆ ಕೊಟ್ಟು ಹಾಗೆ ಪೂಜೆ ಮಾಡಿಸ್ಕೊಂಡ್ವಿ. ಒಂದು ರೀತಿ ವರ್ಷಕ್ಕೊಂದ್ಸರಿ ಈ ರೀತಿ ಮಾಡೋದ್ರಿಂದ ನಮಗೂ ಖುಷಿ ಆಗುತ್ತೆ, ಎಲ್ಲರಿಗೂ ಖುಷಿ ಆಗುತ್ತೆ, ಹಾಗೆ ಒಳ್ಳೇದು ಕೂಡ. ಗ್ರಾಮ ದೇವತೆಗಳಾಗಿರ್ಬೋದು, ಮನೆ ದೇವರುಗಳಾಗಿರ್ಬೋದು, ನಾವು ಆಗಾಗ ಹೋಗಿ ಬಂದು ಪೂಜೆ ಪುನಸ್ಕಾರ ಮಾಡ್ಕೊಂಡು ಬರ್ತಾ ಇರಬೇಕು, ಆವಾಗಲೇ ನಮಗೂ ಒಳ್ಳೆಯದಾಗೋದು. ಸೊ ನಾನು ದೇವರಿಗೆ ಸೀರೆ ತೊಗೊಂಡೋಗಿ ಕೊಟ್ಟಿದ್ಮೇಲೆ ಅವ್ರು ಪೂಜೆ ಮಾಡಿದ್ರು. ನಮ್ಮ ಕೈಲಾಗಿದ್ದು ನಮಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡಬೇಕಾಗತ್ತೆ. ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ದೇವರ ಪೂಜೆಗಳಲ್ಲಿ ಅಂತ ಏನಿಲ್ಲ, ನಮ್ಮ ಕೈಲಾಗಿದ್ದನ್ನು ನಾವು ಮಾಡಬೇಕು. ಸೊ ಹಾಗೆ ಇದೇ ತಿಂಗಳು 28ಕ್ಕೂ ಮತ್ತೆ ಅಲ್ಲಿ ಹಬ್ಬ ಇದೆ, ಅಲ್ಲಿ ಪೂಜೆ ಮತ್ತೆ ನಡೆಯುತ್ತೆ. ಸೊ 28ನೇ ತಾರೀಕು ನಂತರ 1ನೇ ತಾರೀಕು, 2ನೇ ತಾರೀಕು, 3ನೇ ತಾರೀಕು ಕೂಡ ಹನುಮಾನ್ ಜಯಂತಿ ಇರುತ್ತೆ. ಸೊ ಆವಾಗ ಕೂಡ ಅಲ್ಲಿ ಪೂಜೆ ಈ ರೀತಿ ಎಲ್ಲ ನಡೆಯುತ್ತೆ. ಸೊ ಆವಾಗಲೂ ಕೂಡ ಬನ್ನಿ ಅಂತ ಹೇಳಿದ್ದಾರೆ. ಸೊ 28ನೇ ತಾರೀಕು ಮತ್ತು 26, 27, 28ಕ್ಕೆ ಮತ್ತೆ ಅಲ್ಲೇನು ಪೂಜೆಗಳಿದೆ. ಸೊ ಅಣ್ಣಮ್ಮನ್ನೆಲ್ಲ ತೊಗೊಂಡು ಬರ್ತಾರೆ, ಹಾಗಾಗಿ ಮತ್ತೆ ಪೂಜೆಗಳು ಜೋರಾಗಿ ನಡೆಯುತ್ತೆ. ಇವಾಗೆಲ್ಲ ಕಡೆಯೂ ಜಾತ್ರೆಗಳು, ಉತ್ಸವಗಳು, ಗ್ರಾಮ ದೇವತೆ ಪೂಜೆಗಳು, ಹನುಮಾನ್ ಜಯಂತಿಗಳು, ಪಲ್ಲಕ್ಕಿಗಳು ಇದೆಲ್ಲ ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಎಲ್ಲ ಕಡೆ ಇವಾಗ ಪ್ರಾರಂಭ ಆಗುತ್ತೆ. ಸೊ ನಮ್ಮ ಏರಿಯಾದಲ್ಲಿ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಈ ರೀತಿ ಮಾಡಿದ್ದಾರೆ, ವರ್ಷ ಮಾಡ್ತಾರೆ. ಸೊ ವರ್ಷ ನಾವು ಹೋಗ್ತೀವಿ, ವರ್ಷ ನಾವು ಹೋಗಿ ಕೂಡ ಪೂಜೆ ಮಾಡಿಸಿ ಅಲ್ಲಿ, ಅಂದರೆ ಹೋಮಗಳಿಗೆ ಎಲ್ಲ ಕೂತ್ಕೊಳ್ಳೋಕ್ಕೆ ಸಮಯ ಇರಲ್ಲ ನಮಗೆ. ಬಟ್ ಫ್ರೀ ಇದ್ದಾಗ ಸಂಜೆ ಟೈಮು ನೈಟಲ್ಲಿ ಈ ಥರ ಹೋಗ್ಬಿಟ್ಟು ಬರ್ತೀವಿ. ಸುಮಾರು ಜನ ಅಲ್ಲಿ ಆರತಿ ಮಾಡೋರು, ದೇವರಿಗೆ ನಿಂಬೆಹಣ್ಣು ಆರತಿ ಮಾಡೋರು, ಬೆಲ್ಲದ ಆರತಿ ಮಾಡೋರೆಲ್ಲ ಮಾಡ್ತಿದ್ರು. ಹಾಗೆ ನಾವು ಹೋಗಿದ್ವಿ, ಪೂಜೆ ಮುಗಿಸ್ಕೊಂಡ್ವಿ. ಹಾಗೆ ನಮಗೆ ಸನ್ಮಾನ ಅಂತ ಮಾಡಿದ್ರು, ಶಾಲು ಎಲ್ಲ ಹಾಕಿ, ಹಾರ ಹಾಕಿ. ಹಾಗೆ ದೇವ್ರದ್ದು ಒಂದು ಫೋಟೋ ಕೂಡ ನಮಗೆ ಗಿಫ್ಟಾಗಿ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಫೋಟೋ ಓಪನ್ ಮಾಡಿ ತೋರಿಸಿಲ್ಲ ನಾನು. ಸೊ ಅದರಲ್ಲಿ ನಾನು ನೋಡಿರಲಿಲ್ಲ. ಆಗ ಮನೆಗೆ ಬಂದು ಅದು ಓಪನ್ ಮಾಡಿ ನೋಡಿದ್ವಿ, ತುಂಬ ಚೆನ್ನಾಗಿತ್ತು ಅಮ್ಮನವ್ರ ಫೋಟೋ. ಶುಕ್ರವಾರದ ದಿನ ಮನೆಗೆ ಅಮ್ಮನವ್ರ ಫೋಟೋ ಬಂದಿದ್ದಕ್ಕೆ ನನಗಂತೂ ತುಂಬಾ ಖುಷಿ ಆಯಿತು. ಸೊ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ತೆಗೆಸ್ಕೊಳ್ಳೋಣ ಅಂದ್ಕೊಂಡ್ರೆ ನನ್ನ ಮಗ ಎಲ್ಲೆಲ್ಲೋ ಹೋಗಿದ್ದ, ಅವನು ಮತ್ತೆ ಸಿಗಲಿಲ್ಲ. ಆ ಕಡೆ ಈ ಕಡೆ ಎಲ್ಲೆಲ್ಲೋ ಆಟ ಆಡ್ಕೊಂಡಿದ್ದ. ಯಾವಾಗಲೂ ಅಷ್ಟೇ ಅವನು ಆಟ ಆಡ್ತಾನೆ ಇರ್ತಾನೆ. ನಮ್ಮ ಮೈದನ ಹೆಂಡ್ತಿ, ಹಾಗೆ ನಾನು, ನಮ್ಮ ಹಸ್ಬೆಂಡು ಹಾಗೆ ಅಲ್ಲಿ ಪೂಜೆ ಮಾಡಿ ನಮ್ಮ ಗ್ರಾಮ ದೇವತೆ ಪೂಜೆ. ಸೊ ಎಲ್ಲರೂ ನೋಡಿ ಲೈಕ್